ಒಬ್ಬರ ವಿಕ್ರಮ್ ಗೌಡ ಅಂತ ಹೇಳಿ ಒಬ್ಬ ನಕ್ಸಲ್ಲು, ಡ್ರೆಡೆಡ್ ನಕ್ಸಲ್. ಕಳೆದ ಒಂದು 20 ವರ್ಷದಿಂದ ಅವರನ್ನು ನಮ್ಮವರು ಸರ್ಚ್ ಮಾಡ್ತಾಯಿದ್ರು. ಅವ್ರು ಹಾಗೆ ತಪ್ಪಿಸ್ಕೊಂಡು ಅನೇಕ ಎನ್ಕೌಂಟರ್ಸಲ್ಲೆಲ್ಲ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರು ನಿನ್ನೆ ಸಂಜೆ ಅವರಿಗೆ ಎನ್ಕೌಂಟರ್ ಆಗಿದೆ. ಅವರು ಇದ್ದಕ್ಕಿದ್ದಂಗೆ ಇವರು ಪೊಲೀಸ್ನವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದನ್ನು ಇವರು ರಿಟರ್ನ್ ಫೈರ್ ಮಾಡಿ ಇವರು ತೀರ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಇನ್ನೂ ಒಂದು 2-3 ಜನ ಇದ್ದರು, ಮತ್ತು ಅವರೆಲ್ಲ ಓಡೋಗಿದ್ದಾರೆ. ಕೋಂಬಿಂಗ್ ಕಂಟಿನ್ಯೂ ಮಾಡಿದ್ದಾರೆ ನಮ್ಮವರು, ANF ಪೊಲೀಸು. ಇನ್ನೂ ನಡೀತಾ ಇದೆ. ಹೌದೌದು, ಆ್ಯಕ್ಟಿವ್ ಆಗಿದ್ದರು ಅಂತಲೇ ಅವರಿಗೆ 20 ವರ್ಷದಿಂದ ಸರ್ಚಲ್ಲಿ ಇದ್ದರು. ಅವರು ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗೋದು ಬರೋದು, ಅವರ ಮೂಮೆಂಟ್ ಕೂಡ ವಾಚ್ ಮಾಡ್ತಾ ಇದ್ರು ನಮ್ಮವರು. ಬಟ್ ಸಿಕ್ಕಿರಲಿಲ್ಲ. ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಅವರು ಎನ್ಕೌಂಟರ್ ಆಗಿದೆ. ಕುದುರೆಮುಖ ಪ್ರಾಜೆಕ್ಟ್, ಕಸ್ತೂರಿ ರಂಗನ್ ವರದಿಗೆಲ್ಲ ವಿರೋಧ ಇದ್ರಂತೆ ಸರ್. ಅವ್ರ ಟೀಮ್ 20 ವರ್ಷದಿಂದ ಆಕ್ಟಿವ್ ಆಗಿದ್ರಂತೆ. ಸರ್ಕಾರದ ಹತ್ರ ಏನು ಇನ್ಫಾರ್ಮೇಷನ್ ಇದೆ ಸರ್? ಇಲ್ಲ, ಈ ಸದ್ಯಕ್ಕಿಷ್ಟೇ. ಆಮೇಲೆ ಡೀಟೇಲ್ಸ್ ಎಲ್ಲ ಬರುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ. ಹೌದೌದು, ನಾವು ಅದೇ ರೀತಿ ಅಂದ್ಕೊಂಡಿದ್ದು. ಕಳೆದ ವಾರ ಒಬ್ಬರು ರಾಜು ಅಂತ, ಇನ್ನೊಬ್ಬರು ಲತಾ ಅಂತೇಳಿ ಇಬ್ಬರನ್ನ ಸೈಟ್ ಮಾಡಿದರು. ಅವರಿಗೆ ತಪ್ಪಿಸ್ಕೊಂಡು ಹೋದರು ಅಂತೇಳಿ ಅವರ ಕೂಂಬಿಂಗ್ ಆಪರೇಷನ್ ನಡೀತಾ ಇತ್ತು, ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು ಕಳೆದ ಒಂದು ವಾರದಿಂದ. ಇದ್ದಕ್ಕಿದ್ದಾಗೆ ಇವರು ಪ್ರತ್ಯಕ್ಷ ಆಗಿ ಇವರು ಇನ್ಫಾರ್ಮೇಷನ್ ಸಿಕ್ತು ಅಂತೇಳಿ ಹೋಗುವಾಗ ಪೊಲೀಸ್ ಮೇಲೆ ಫೈರ್ ಮಾಡಿದ್ದಾರೆ. ಮುಖ್ಯವೇದಿ ಕರ್ಕೊಂಡು ಬರಬೇಕು ಅನ್ನೋದು ಪ್ರಯತ್ನ ಏನಾಯ್ತು ಸರ್? ಎನ್ಕೌಂಟರ್ ಅನಿವಾರ್ಯವಾಗಿತ್ತು ಆ ಸಂದರ್ಭದಲ್ಲಿ. ಹೌದು, ಅದನ್ನೇ ಅವರೇ ಫೈರ್ ಮಾಡಿದ್ದಾರೆ. ಪೊಲೀಸ್ ಕಂಡ ತಕ್ಷಣ ಅವ್ರು ಫೈರ್ ಮಾಡಿದ್ದಾರೆ ಅಂತೇಳಿ ಇದು ಬೇಸಿಕ್ ಫಸ್ಟ್ ಇನ್ಫಾರ್ಮೇಷನ್ ನನಗೆ ಬಂದಿರೋದು. ಆಮೇಲೆ ಡೀಟೇಲ್ಸ್ ಎಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ ಬರುತ್ತೆ. ಬಂದಾಗ ಅದು ಕೂಡ ಅದು ಪ್ರಯತ್ನ ಕಂಟಿನ್ಯೂಸ್ ಆಗಿದ್ದೇ ಇದೆ ನಮಗೆ. ಹಿಂದೆ ಎಲ್ಲ ಕೂಡ ನಾವು ಈ ಪಾವುಗಡ ಆ ಭಾಗದಲ್ಲೆಲ್ಲ ಸುಮಾರು ಜನನ ಸರೆಂಡರ್ ಮಾಡಿದ್ದು ನಾವು. ಅವರ ಫೈರ್ ಆರ್ಮ್ಸ್ ಎಲ್ಲ ಸರೆಂಡರ್ ಮಾಡಿ ಇಲ್ಲೇ ನಮ್ಮ ಕೃಷ್ಣ ಆಫೀಸ್ ಹತ್ರ ಅವ್ರನ್ನೆಲ್ಲ ಕರೆಸ್ಕೊಂಡು ಎಲ್ಲ ಮಾಡಿ ಅವರಿಗೆ ಏನೆಲ್ಲ ಸಹಾಯ ಮಾಡಬೇಕು ಸರ್ಕಾರದ ವತಿಯಿಂದ ಅದನ್ನು ಮಾಡಿದ್ದು. ಈಗಲೂ ಕೂಡ ಅದು ಕಂಟಿನ್ಯೂಸ್ ಆಗಿ ಅದು ಇದ್ದೇ ಇದೆ. ಯಾರಾದರೂ ಸರೆಂಡರ್ ಆಗೋದು ಅಂಥದ್ದಿದ್ದರೆ ಅವರಿಗೆ ಸರೆಂಡರ್ ಮಾಡಿಸ್ಕೊಂಡು ಅವರಿಗೆ ಸಾಮಾನ್ಯವಾದಂಥ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅದನ್ನು ಮಾಡ್ತಾರೆ. ಅದು ಇದ್ದೇ ಇದೆ. ಆದರೆ ಇಲ್ಲಿ ಫಾರೆಸ್ಟಲ್ಲಿ ಇದ್ಕೊಂಡು ಪೊಲೀಸ್ನವ್ರ ಮೇಲೆ ಫೈರ್ ಮಾಡೋದು ಅಥವಾ ಆ ಥರ ತಪ್ಪಿಸ್ಕೊಂಡು ಹೋಗೋದು ಮಾಡೋದು, ಈ ಥರ ಎಲ್ಲ ಮಾಡುವಾಗ ನ್ಯಾಚುರಲಿ ಹಾಗೇ ಆಗುತ್ತೆ. ಮತ್ತೆ ಆನೇಕಲ್ಲಲ್ಲಿ ನಿನ್ನೆ ರೌಡಿ ಶೀಟರ್ ಮೇಲೆ ಅಟ್ಯಾಕ್ ಆಗಿದೆ ಸರ್. ಈ ರೀತಿ ಬೆಂಗಳೂರು ಸುತ್ತಮುತ್ತ ಜಾಸ್ತಿ ಆಗ್ತಿರೋದಕ್ಕೆ ಅಲ್ಲ, ಅಟ್ಯಾಕ್ ಆಗುತ್ತೆ ಅಂದರೆ ಅವ್ರನ್ನ ನಿನ್ನೆ ಎಲ್ಲ ಚೇಸ್ ಮಾಡಿದ್ದಾರೆ. ಅವರು ಸಿಕ್ಕಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇನ್ನು ಹುಡುಕ್ತಾ ಇದ್ದಾರೆ ಅವ್ರನ್ನ. ರೌಡಿ ಪೆರೇಡ್ಗಳನ್ನು ಕಡಿಮೆ ಮಾಡ್ತಿರೋದ್ರಿಂದ ಈ ರೀತಿ ಕಡಿಮೆ ಏನು ಮಾಡಿಲ್ಲ. ಪ್ರತಿ ವಾರ ಅವರು ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲಿ ಆ ಏರಿಯಾದಲ್ಲಿ ಇರ್ತಕ್ಕಂಥ ಈ ಥರ ಬ್ಯಾಡ್ ಎಲಿಮೆಂಟ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಪೆರೇಡ್ ಮಾಡೋದು ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಅದೇನು ನಿಲ್ಲಿಸಿಲ್ಲ. ಅದು ಆ ಎಕ್ಸರ್ಸೈಸು ನಡೀತಾನೆ ಇರುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.